ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಪ್ರತಿ ತಿಂಗಳು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾನೆ ಇದೆ. ನಿಮಗೆ ಗೊತ್ತಿರಲಿ, ಕಳೆದ 4 ತಿಂಗಳಲ್ಲಿ ಸುಮಾರು 1384 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇವತ್ತು ಮತ್ತೆ 46 ರೂಪಾಯಿ ಏರಿಕೆ ಆಗಿದೆ. 4000 ರೂಪಾಯಿ ಗಡಿ ಸದ್ಯದಲ್ಲೇ ದಾಟುತ್ತೆ ಅನ್ನುವಂತ ಆತಂಕ ಕೂಡ ಕಾಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 46 ರೂಪಾಯಿ ಹೆಚ್ಚಳ. 4 ತಿಂಗಳಲ್ಲಿ ವಾಣಿಜ್ಯ ಗ್ಯಾಸ್ ಬೆಲೆ 1384 ರೂಪಾಯಿ ಏರಿಕೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ದರ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ವಾಣಿಜ್ಯ ಸಿಲಿಂಡರ್ ದರ 46 ರೂಪಾಯಿ ಏರಿಕೆ ಮಾಡಿದೆ. ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಹೋಟೆಲ್ ಮಾಲೀಕರು ದಿನೇ ದಿನೇ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಪ್ರತಿದಿನವೂ ಸಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಪದೇ ಪದೇ ಹೀಗೆ ಆಗ್ತಾ ಇರೋದ್ರಿಂದ 100% ಹೋಟೆಲ್ಗಳ ಮೇಲೆ ಬಹಳ ದೊಡ್ಡದಾದಂಥ ಪರಿಣಾಮ ಅಂತೂ ಆಗೋದು ಸತ್ಯ. ಈಗಾಗಲೇ ನಾವು ಸುಮಾರು ತಿಂಡಿಗಳನ್ನು ನಿಲ್ಲಿಸ್ಬಿಟ್ಟಿದ್ದೇವೆ. ಮಧ್ಯಾಹ್ನದ ಊಟ ಕೊಡ್ತಾ ಇಲ್ಲ. ಮಾರ್ಚ್ ತಿಂಗಳಲ್ಲಿ 144 ರೂಪಾಯಿ, ಏಪ್ರಿಲ್ನಲ್ಲಿ 203 ರೂಪಾಯಿ ಹೆಚ್ಚಾಗಿದ್ರೆ ಮೇ ತಿಂಗಳಲ್ಲಿ ಬರೋಬ್ಬರಿ 991 ರೂಪಾಯಿ ಹೆಚ್ಚಾಗಿತ್ತು. ಇವತ್ತು 46 ರೂಪಾಯಿ ಏರಿಕೆ ಆಗಿದೆ. ಹೀಗೆ ಕೇವಲ 4 ತಿಂಗಳಲ್ಲಿ 1384 ರೂಪಾಯಿ ಹೆಚ್ಚಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 4000 ರೂಪಾಯಿ ತಲುಪೋ ಸಾಧ್ಯತೆ ಇದೆ ಅಂತ ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ದರ ಏರಿಕೆಯ ಹೊಡೆತಕ್ಕೆ ಸಾಕಷ್ಟು ಹೋಟೆಲ್ಗಳು ಬಂದಾಗಿವೆ. ಊಟ ತಿಂಡಿ ದರ ಮತ್ತೆ ಹೆಚ್ಚಾದ್ರೆ ಗ್ರಾಹಕರು ಹೋಟೆಲ್ ಕಡೆ ತಿರುಗಿಯೂ ನೋಡಲ್ಲ ಅನ್ನೋ ಭೀತಿ ಕಾಡ್ತಿದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳ ತಂತ್ರಜ್ಞಾನದ ಮೊರೆ ಹೋಗ್ತಿದ್ದಾರೆ. ಪ್ರತಿ ಬಾರಿಯೂ ನಾವು ಗ್ರಾಹಕರ ಮೇಲೆ ಈ ಹೊರೆಯನ್ನು ಹಾಕ್ಲಿಕ್ಕೆ ಆಗಲ್ಲ. ಗ್ರಾಹಕರನ್ನ ಉಳಿಸ್ಕೋಬೇಕು, ಮತ್ತು ನಾವು ಪ್ರತಿ ಬಾರಿಯೂ ನಮ್ಮ ಕಸ್ಟಮರ್ಗೆ ರೇಟ್ ಹೆಚ್ಚಾದರೆ ಅವ್ರ ಹೋಟ್ಲ್ ಹತ್ರ ಗಮನ ಹರಿಸಲ್ಲ. ಆಮೇಲೆ ಉದ್ಯಮನ ಉಳಿಸ್ಕೋಬೇಕು. ಅದಕ್ಕೇನು ಅಂತ ಪರ್ಯಾಯ ಯೋಚನೆ ಮಾಡಿ ಈಗ ಎಲೆಕ್ಟ್ರಿಕಲ್ಗೆ ಒಂದು ಮೊರೆ ಹೋಗಿದ್ದೀವಿ. ಅಂದರೆ ಆಲ್ಮೋಸ್ಟ್ ನಮ್ಮಲ್ಲಿ 5 ಸಿಲಿಂಡರ್ ಹೋಗುವಲ್ಲಿ ಇವತ್ತು ನಾವು 1.5 ಸಿಲಿಂಡರ್ಗೆ ಒಂದು ತಂದಿಟ್ಟಿವಿ. ಅತ್ತ ಗ್ರಾಹಕರು ಕೂಡ ಬೇಸರ ಹೊರ ಹಾಕಿದ್ದಾರೆ. 2 ಇಡ್ಲಿ ತಿನ್ನೋ ಬದಲು 1 ಇಡ್ಲಿ ತಿಂತಿದ್ದೀವಿ, ಹೀಗಾದ್ರೆ ಜೀವನ ನಡೆಸೋದು ಹೇಗೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. 2 ಇಡ್ಲಿ ತಿನ್ನೋ ಜಾಗದಲ್ಲಿ ಒಂದು ಇಡ್ಲಿ ತಿನ್ಬೇಕು ಅಷ್ಟೇ. ನಮ್ಗೆ ಇಷ್ಟ ಬಂದಿಂದ ನಾವು ದುಡ್ಡು ಖರ್ಚು ಮಾಡಿ ನಾವು ತಗೊತಿದ್ದೀವಿ ಅಂತಂದರೆ ನಮ್ಗೆ ಇಷ್ಟ ಬಂದಿಂದ ತಗೊಳಕ್ಕಾಗ್ತಿಲ್ಲ. ಅವ್ರೇನು ಕೊಡ್ತಾರೆ ಅದನ್ನು ನಾವು ತಿನ್ನಬೇಕಾಗಿದೆ. ಆ ಥರ ಪರಿಸ್ಥಿತಿ ಬಂದಿದೆ. ಸೊ ಇವಾಗ ಬೆಲೆನೂ ಜಾಸ್ತಿ ಮಾಡಿದ್ರೆ, ಲಾಸ್ಟ್ ಟೈಮ್ ಬಂದಾಗ 25 ಇತ್ತು, ಈಗ 35 ಅಂದ್ರೂ ಕೊಡಬೇಕಾಗ್ತಿದೆ ನಮಗೆ. ಪುನಃ ಅದೇನಾದ್ರು ಕಡಿಮೆ ಆದರೆ ಇವ್ರು ಕಡಿಮೆ ಮಾಡ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸಿಲಿಂಡರ್ ಬೆಲೆ ಏರಿಕೆ ತಡೆಯಲಾಗ್ತಿಲ್ಲ. ತಿಂಡಿ ರೇಟ್ ಹೆಚ್ಚಾದ್ರೆ ಜನ ಹೋಟೆಲ್ ಮೆಟ್ಟಿಲು ಹತ್ತಲ್ಲ. ಇವೆರಡರ ಮಧ್ಯೆ ಸಿಲುಕಿ ಹೋಟೆಲ್ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ಮೈಸೂರಿಂದ ರಾಮ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.